ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ತೊಳೆದು ನೆರಳಲ್ಲಿ ಒಣಗಿಸ್ಕೊಂಡಿರೋ ಅಂಥ 1 ಕಪ್ ಅಕ್ಕಿ, 1.5 ಕಪ್ಪು ಬೆಲ್ಲ, ಒಂದು ಅರ್ಧ ಕಪ್ಪು ಕೊಬ್ಬರಿ, 3 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆನ ಅಕ್ಕಿ ಜೊತೆ ಪುಡಿ ಮಾಡೋಕ್ಕೆ ಹಾಕೋತೀನಿ. 1 ಬಟ್ಲಷ್ಟು ಕಡಲೆ ಬೀಜ ನಾನಿಲ್ಲಿ ತೋರಿಸಿಲ್ಲ, ಅದನ್ನು ಪ್ರೋಸೆಸ್ಸಲ್ಲಿ ತೋರಿಸ್ತೀನಿ, ಹಾಕಿದ್ದೀನಿ ಅದನ್ನು. ಈಗ ಫಸ್ಟು ಬೆಲ್ಲನ ಪಾಕ ಮಾಡೋಕ್ಕೆ ಇಟ್ಕೊಂಡ್ಬಿಡೋಣ. 1.5 ಕಪ್ಪು ಬೆಲ್ಲಕ್ಕೆ ನಾನು 1/4 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಆ ಪಾಕ ಆಗೋ ಅಷ್ಟೊತ್ತಿಗೆ ನಾವು ಏನು ಹುರ್ಕೋಬೇಕೋ ಆ ಪ್ರೋಸೆಸ್ ಎಲ್ಲ ಮುಗಿಯುತ್ತೆ. ಇವಾಗ 1 ಕಪ್ ಅಕ್ಕಿ ತೊಗೊಂಡಿದ್ನಲ್ಲ, ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಫುಲ್ ಕೆಂಪುಗೂ ಆಗಬಾರ್ದು, ಅದು ಒಂಥರ ಕ್ರಿಸ್ಪ್ ಆಗುತ್ತೆ. ಅದು ಬಂದ ತಕ್ಷಣ ನೀವು ಆಫ್ ಮಾಡ್ಕೊಂಬಿಡ್ಬೇಕು. ಈ ಕಡೆ ನೋಡಿ ಬೆಲ್ಲದ ಪಾಕ ಕುದೀತಾ ಇದೆ. ಈಗ ಅಕ್ಕಿ ಹುರಿದಾಗಿರೋದನ್ನ ತೆಗೆದು ಒಂದು ಸೈಡಲ್ಲಿ ಇಟ್ಕೊಂಡು, ನೆಕ್ಸ್ಟ್ ಅದಕ್ಕೆ ಗಸಗಸೆ ಮತ್ತು ಎಳ್ಳನ್ನು ಹಾಕ್ಕೊಂಡು ಅದನ್ನು ಚಟಪಟ ಅನ್ನೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಹುರಿದಾದ್ಮೇಲೆ ಈಗ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ಈಗ ಏನೇನು ಹುರಿದಿದ್ದೀವಿ ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಕೊಬ್ಬರಿ ಸೇರಿಸ್ಕೊಂಡು ರುಬ್ಕೊಂಡಿರ್ತೀವಲ್ಲ ಅಕ್ಕಿ ಮತ್ತು ಕಡಲೆನ, ಅದಕ್ಕೆ ಕಡಲೆ ಬೀಜನ ಹಾಕಿ 1-2 ಪಲ್ಸ್ ಮಾಡಿಕೊಂಡ್ರೆ ಸಾಕು. ಅದನ್ನು ಹಾಕಿ ಒಂದು ಕಡೆಗೆ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಬೆಲ್ಲ ಪಾಕ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ನೋಡೋಣ. ಅದು ಜಸ್ಟ್ ಅಂಟು ಬಂದರೆ ಸಾಕು. ಪಾಕನ ಈಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದ್ರ ಮೇಲೆ ಈ ಥರ ಸುರ್ಕೋಬೇಕು, ಎಲ್ಲ ಕಡೆಗೂ ಮಿಕ್ಸ್ ಆಗೋ ಥರ. ಅದು ತುಂಬ ಬಿಸಿ ಇರುತ್ತೆ, ಅದಕ್ಕೆ ಸ್ಪೂನಲ್ಲಿ ಸ್ವಲ್ಪ ಕಲಿಸ್ಕೊಂಬಿಟ್ಟು ಆಮೇಲೆ ಕೈಯಲ್ಲಿ ಮುಟ್ಟಕ್ಕಾಗೋ ಅಷ್ಟು ಬಿಸಿ ಇದ್ದಾಗ ಉಂಡೆ ಮಾಡಿಕೊಂಡ್ರೆ ತಂಬಿಟ್ಟು ರೆಡಿ.